ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ಒಂದು ಮಿಷಿನ್ ಬಗ್ಗೆ ಹೇಳ್ತೀನಿ. ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ, ತುಂಬ ಕಮ್ಮಿ ಬೆಲೆಯಲ್ಲಿ ಇರಬೇಕು, ಸ್ವಲ್ಪ ಕಮ್ಮಿ ಇರಲಿ, ನಮ್ಗೆ ಅಷ್ಟೊಂದು ಅಮೌಂಟ್ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಕೆಲವು ಕಡೆ ಬರ್ತಾ ನೀವು ನೋಡ್ಬೋದು, ಚಿನ್ನದೆಲ್ಲ ಹೇಗೆ ಬೆಲೆಗಳು ಜಾಸ್ತಿ ಆಗ್ತಾ ಬರುತ್ತೋ ಹಾಗೆ ಪ್ರತಿಯೊಂದರ ಮೇಲೆ ಬೆಲೆ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಯಾವುದೂ ಆಗೋದಿಲ್ಲ. ಕೆಲವೊಂದು ಮಿಷಿನ್ನು ನಾನು ಕೂಡ ತೊಗೊಂಡಿದ್ದೀನಿ. ಸೊ ಬರೀ 6,500 7,500ಕ್ಕೆಲ್ಲ ಸಿಗ್ತಾಯಿತ್ತು ದೊಡ್ಡ ಮಿಷಿನ್ಗಳು. ಇತ್ತೀಚೆಗೆ ಬರ್ತಾ ಕೆಲವು ಸಿಗ್ತಾ ಇಲ್ಲ. ಸೊ ಈ ಸಲ ನಿಮಗೆ ನಾನು ತೋರಿಸ್ತಾ ಇರೋ ಒಂದು ಮಿಷಿನ್ ಬಂದುಬಿಟ್ಟು ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ದೊಡ್ಡ ಮಿಷಿನೇ, ತುಂಬ ಚಿಕ್ಕ ಮಿಷಿನೇನಲ್ಲ. ಮತ್ತು ನಿಮಗೆ ಚಿಕ್ಕ ಮಿಷಿನ್ಗಳಲ್ಲಿ ಸಾಮಾನ್ಯವಾಗಿ ಬನಿಯನ್ ಬಟ್ಟೆಗಳಾಗಿರ್ಬೋದು, ಲೆಗ್ಗಿನ್ಸ್ ಬಟ್ಟೆಗಳಾಗಿರ್ಬೋದು, ಸೊ ಹೊಲಿಗೆಗಳು ಬರಲ್ಲ. ಆಮೇಲೆ ನೀವು ಬ್ಯಾಗ್ಗಳು ಕಿತ್ತೋಗಿದ್ರೆ ಬ್ಯಾಗ್ ಹೊಲ್ಕೊಳ್ಳೋದಾಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಇವೆಲ್ಲ ಬಂದ್ಬಿಟ್ಟು ನಿಮಗೆ ಚಿಕ್ಕ ಮಿಷಿನಲ್ಲಿ ಹೊಲಿಗೆಗಳು ಬರೋದಿಲ್ಲ. ಇನ್ನು ದೊಡ್ಡ ಮಿಷಿನಲ್ಲಿ ನಿಮಗೆ ಬ್ಯಾಗ್ ಆದರೂ ಹೊಲ್ಕೊಳ್ಬೋದು, ನೀವು ಗೋಣ್ ಚೀಲ ಬೇಕಾದರೂ ಹೊಲ್ಕೊಳ್ಬೋದು. ಆಮೇಲೆ ಬನೀನ್ ಬಟ್ಟೆಗಳಿಗೆ, ತುಂಬ ಸಿಲ್ಕಿ ಸ್ಮೂತ್ ಬಟ್ಟೆಗಳಿಗೂ ಕೂಡ ನೀವು ಆರಾಮಾಗಿ ದೊಡ್ಡ ಮಿಷಿನಲ್ಲಿ ಹೊಲಿಗೆನ ಹಾಕ್ಕೊಳ್ಬೋದು. ಆಮೇಲೆ ಚಿಕ್ಕ ಮಿಷಿನ್ ಬಂದುಬಿಟ್ಟು ಕೆಲವೊಂದು ಟೈಮು ತುಂಬ ಪ್ರಾಬ್ಲಮ್ ಬರುತ್ತೆ. ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತಾ ಕಟ ಅಂತ ಸೌಂಡ್ ಬರೋದಾಗಿರ್ಬೋದು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಮತ್ತು ದೊಡ್ಡ ಮಿಷಿನಲ್ಲಿ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ದೊಡ್ಡ ಮಿಷಿನೇ. ಸೊ ಅದಕ್ಕೆ ಏನು ತಕ್ಕನಾಗಿ ಏನು ಹಾಕಬೇಕೋ ಸೊ ಅದನ್ನು ಹಾಕಿ ಐಟಮ್ನ ರೆಡಿ ಮಾಡಿರ್ತಾರಲ್ವ. ಸೊ ಹಂಗಾಗಿ ನಿಮಗೆ ದೊಡ್ಡ ಮಿಷಿನು ಚಿಕ್ಕ ಮಿಷಿನು ಡಿಫ್ರೆನ್ಸ್ ಇರುತ್ತೆ. ಸೊ ಚಿಕ್ಕ ಮಿಷಿನ್ ತುಂಬಾ ಪ್ರಾಬ್ಲಮ್ ಬರುತ್ತೆ, ಬಟ್ ದೊಡ್ಡ ಮಿಷಿನ್ ಆ ಥರ ಪ್ರಾಬ್ಲಮ್ ಬರಲ್ಲ. ನೀವು ಏನು ಬೇಕಾದರೂ ಬಟ್ಟೆನ ಹೊಲ್ಕೊಳ್ಬೋದು, ಜೀನ್ಸ್ ಬೇಕಾದರೂ ಹೊಲ್ಕೊಳ್ಬೋದು. ಸೊ ದೊಡ್ಡ ಮಿಷಿನಲ್ಲಿ ನಿಮಗೆ ನಾನು ತೋರ್ಸೋಕೆ ಹೋಗ್ತಿರೋದು ಕೂಡ ಅದೇ ಥರ ಮಿಷಿನೇ. ಸೊ ತುಂಬಾ ದೊಡ್ಡ ಮಿಷಿನು ಮತ್ತು ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ. ಅಥವಾ ನೀವು ನೋಡ್ರೂ ಕೂಡ ತುಂಬ ಶಾಕ್ ಆಗ್ತೀರಾ, ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಚೆನ್ನಾಗಿರೋ ಮಿಷಿನ್ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ಮನೇಲೆ ಕೂತ್ಕೊಂಡು ಹೊಲಿಯೋರಾಗಿರ್ಬೋದು, ಆಮೇಲೆ ಮನೇಲೆ ಕೂತ್ಕೊಂಡು ಮಾಡುವಂತಹ ಕೆಲಸಗಳ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಸೊ ಇದನ್ನು ಇಟ್ಕೊಂಡು ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು, ಏನೆಲ್ಲ ಕೆಲಸ ಮಾಡ್ಕೊಳ್ಬೋದು ಕಡಿಮೆ ಬೆಲೆಯಲ್ಲಿ. ನೀವು ಒಂದು 2 ತಿಂಗಳಿಗೆ ಒಂದು ತಿಂಗಳಿಗೆಲ್ಲ ನೀವು ಏನು ಅಮೌಂಟ್ ಹಾಕಿದ್ರೆ ಅದನ್ನೆಲ್ಲ ನೀವು ಆರಾಮಾಗಿ ವಾಪಸ್ನ ತೊಗೊಳ್ಬಿಡ್ಬೋದು. ಸೊ ಆ ಥರ ಒಂದು ಮಿಷಿನ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಕಮ್ಮಿ ಬೆಲೆಯಲ್ಲಿ ತೋರಿಸಿ, ಕಮ್ಮಿ ಬೆಲೆಯಲ್ಲಿ ಹೇಳಿ ಅಂತ ಕೂಡ ಹೇಳ್ತಾ ಇದ್ರಿ. ನಾನು ಮೊನ್ನೆ ತಾನೇ ಪವರ್ ಮಿಷಿನ್ದು ಬಗ್ಗೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿ ಹಾಕಿದ್ದೆ. ಸೊ ಇವತ್ತು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಲೆಗ್ ಮಿಷಿನ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ನ ಮಾಡ್ತೀನಿ. ನಾನು ಇನ್ನು ಮಿಷಿನ್ ವೀಡಿಯೋ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು. ಇನ್ನು ಅವರು ಮಿಷಿನ ನೋಡಬೇಕು ಅಂತಲೇ ಬಂದಿದ್ದರು. ಆ್ಯಕ್ಚುಲಿ ತುಮಕೂರಿಂದ ಬಂದಿದ್ದರು. ಸೊ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಸರಿ ಬರಲಿ ಅಂತ ಅಂದ್ಕೊಂಡ್ವಿ. ನಾವು ಮಾಮೂಲು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ವಲ್ವಾ. ಸೊ ಅವ್ರು ಬಂದರು, ನೀನೇನು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಅವ್ರು ಬಂದರು. ಹಾಗೆ ಒಂದು ಕ್ಲಿಪ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅವ್ರು ಬಂದುಬಿಟ್ಟು ನನಗೆ ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮನ್ನ ವೀಡಿಯೋ ಫುಲ್ ನೋಡ್ತಾ ಇರ್ತೀನಿ ನಾನು ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನಾವು ಒಂದು ವೀಡಿಯೋ ಮಾಡಿದ್ದಕ್ಕೂ ಕೂಡ ತುಂಬ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸೊ ನನಗೂ ಕೂಡ ನನ್ನ ಲೈಫಲ್ಲಿ ಇದನ್ನು ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ತುಂಬಾ ಚೆನ್ನಾಗಿ ಖುಷಿಪಟ್ಟೆ. ಸೊ ಸುಮಾರು ಜನಕ್ಕೆ ಈ ಥರ ಅನುಭವ ಆಗಿರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಸುಮಾರು ಜನ ಫಸ್ಟ್ ಹೇಳಿದರು, ಬಟ್ ನನಗೆ ಇವರು ತುಮಕೂರಿಂದ ಬಂದು ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂದಾಗ ನಂಗೆ ತುಂಬಾ ಖುಷಿ ಆಯಿತು ನನಗೆ. ಸೊ ನಾವು ಒಂದು ವೀಡಿಯೋ ಮಾಡಿದ್ದು ಕೂಡ ನಮಗೆ ಒಂಥರ ಖುಷಿ ಆಯಿತು ನನಗೆ. ಅಂದರೆ ಅವರು ಬಂದು ನೋಡಿದ್ರು, ನಾನು ಏನು ಯಾವುದೇ ಥರ ವೀಡಿಯೋದಲ್ಲಿ ಸುಮ್ಮನೆ ಹೇಳೋದಾಗಲಿ ಎಲ್ಲ ಮಾಡಿಲ್ಲ. ನಮ್ದು ಏನು ನೀವು ಮಿಷಿನ್ನ ಕೊಡ್ತಾ ಇದ್ದೀವೋ ಅದನ್ನು ಕಂಪಲ್ಸರಿ ಕ್ಲೀನಾಗಿ ಹೇಳಿದ್ದೀನಿ. ಹೊಸ ಹಳೆ ಹೆಡ್ಡು ಹಾಗೆ ಹೊಸ ಸ್ಟ್ಯಾಂಡು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದು ಸೇಮ್ ನೀವೇನು ಹೇಳಿದ್ರು ಅದೇ ಥರ ಇದೆ ಅಂತ ಅಂದರು. ತುಂಬ ಖುಷಿ ಆಯಿತು. ಇನ್ನು ಫೈನಲಿ ಇದೆ ನೋಡಿ, ಚಂದನ್ ಅಂತ ಅನ್ನೋ ಮಿಷಿನ್ ಬಂದುಬಿಟ್ಟು. ಇನ್ನು ಸ್ಟ್ಯಾಂಡ್ ಬಂದುಬಿಟ್ಟು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಬರುತ್ತೆ ಇದಕ್ಕೆ. ಸೊ ಅಲ್ಲಿಗೆ ಕೂಡ ಅಷ್ಟೇ ನಿಮಗೆ ನೋಡಿ ಈ ಥರ ದೊಡ್ಡ ಸೈಜ್ ಇರುತ್ತೆ. ನೀವು ಬೇಕು ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಬೇಕಾದರೂ ಸೊ ಲಾಂಗ್ ಮಾಡ್ಕೊಳ್ಬೋದು. ನೀವು ಹೊಲಿಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಸೊ ಇನ್ನು ಚಂದನ ಸ್ಟ್ಯಾಂಡೇ ಬರುತ್ತೆ ನೋಡಿ, ಈ ಥರ ಒಂದು ಸ್ಟೀಲ್ ಮೆಟಲ್ ಸ್ಟ್ಯಾಂಡು. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಸೊ ದೊಡ್ಡ ಮಿಷಿನ್, ಯಾವ ಥರ ಚಿಕ್ಕ ಮಿಷಿನ್ ಅಲ್ಲ. ನಿಮ್ಗೆ ಇದರಲ್ಲಿ ಜೀನ್ಸು ಏನು ಬೇಕಾದರೂ ಹೊಲ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದೆ. ಇನ್ನು ಹೊಸ್ದಾಗಿ ಬಿಟ್ಟಿರೋ ಅಂಥದ್ದು ಸೊ ಚಂದನ್ ಅನ್ನೋ ಮಿಷಿನು ನಿಮಗೆ ಬರೀ 7,500 ರೂಪಾಯಿಗೆ ಅಷ್ಟೇ ನಿಮಗೆ ಸಿಗ್ತಾ ಇದೆ. ಇವಾಗಿನ ರೇಟಲ್ಲಿ ನೀವು ನೋಡ್ಬೋದು ಏನು ಬರುತ್ತೆ ಅಲ್ವಾ, 7,500 ರೂಪಾಯಿಗೆ ಮಿಷಿನ್ ಸಿಗ್ತಾ ಇದೆ. ಅದು ದೊಡ್ಡ ಮಿಷಿನ್ ಅಂತ ಅಂದರೆ ನೀವು ನಂಬ್ತೀರಾ. ಸೊ ಇವಾಗ ಈ ಒಂದು ಬೆಲೆಗೆ ತುಂಬಾ ಕಮ್ಮಿ ಬೆಲೆಗೆ ನಿಮಗೆ ಸಿಗ್ತಾ ಇದೆ. ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಳ್ಬೋದು. ಸೊ ಮಿಸ್ ಮಾಡದೆ ಈ ಒಂದು ಮಿಷಿನ್ನ ನಿಮಗೇನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ನ ಕೊಟ್ಟಿರ್ತೀನಿ. ಸೊ ಈ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಇದಕ್ಕೆ ನೀವು ಮೋಟ್ರ್ ಬೇಕಾದರೂ ಹಾಕ್ಕೊಳ್ಬೋದು. ಇನ್ನು ಮೋಟ್ರ್ ಬಂದುಬಿಟ್ಟು 2 ಥರ ಇದೆ ನಿಮಗೆ.
ಒಂದು 1800 ಹಾಗೆ 2000 ರೂಪಾಯಿ. ಸೊ ಎರಡು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವುದು ಇಷ್ಟನೋ ಆ ಒಂದು ಮೋಟರ್ನ ನೀವು ಹಾಕ್ಕೊಳ್ಬೋದು. ನಾನು ತೋರಿಸ್ತೀನಿ ನೋಡಿ, ಇದೇನೆ ಇನ್ನು ಬಾಕ್ಸ್ನ ಓಪನ್ ಮಾಡಿಲ್ಲ, ನಾನು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಓಪನ್ ಮಾಡಿ ತೋರಿಸಿ ಅಂತ ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಮೋಟ್ರು ಅಂತ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದ್ದಿಲ್ಲ ಸ್ಟಿಕ್ಕರು, ಸೇಮ್ ಅದೇ ಥರನೇ ಇರುತ್ತೆ. ನಿಮಗೆ ಪ್ರೈಸ್ ಎಲ್ಲ ನಾನು ಕೊನೆಯಲ್ಲಿ ಹಾಗೆ ಮೆನ್ಷನ್ ಮಾಡ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಪರ್ಚೇಸ್ನ ಮಾಡಿ. ಇನ್ನು ನೀವು ಮಿಷಿನ್ನ ನೋಡಿದ್ರಿ ಅಲ್ವಾ, ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಕೆಲವ್ರು ಕೇಳ್ತಾ ಇರ್ತಾರೆ, ಸೊ ನನಗೆ ಮನೆ ಸಿಂಪಲ್ಗಷ್ಟೇ, ಮನೆ ಪರ್ಪಸ್ಗಷ್ಟೇ, ನಮಗೆ ಸುಮ್ಮನೆ ಹಳೆ ಬಟ್ಟೆಗಳು ಹೊಲ್ಕೊಳ್ಳೋದಕ್ಕಷ್ಟೇ, ಇನ್ನು ಹಳೆ ಬಟ್ಟೆಗಳನ್ನ ಅಲ್ಲಿ ಕೊಡ್ತೀವಲ್ವಾ, ಒಂದು 10 ರೂಪಾಯಿ 20 ರೂಪಾಯಿ ತೊಗೊಳ್ತಾರೆ ಅವರು, ಅದ್ರ ಬದಲು ನಾವೇ ಮನೇಲಿ ಹೊಲ್ಕೊಳ್ಬೋದಲ್ವಾ ಅಂತ ಕೂಡ ಸುಮಾರು ಜನ ಹೇಳ್ತಾರೆ. ಇತ್ತೀಚೆಗಂತೂ ಒಂದೊಂದು ಸೈಡ್ ಹೊಲಿಗೆ ಹಾಕ್ಕೊಡೋದಕ್ಕೂ 30 ರೂಪಾಯಿ 40 ರೂಪಾಯಿ ತೊಗೊಳ್ತಾ ಇದ್ದಾರೆ. ಇನ್ನು ಫಾಲ್ಗಳಿಗಂತೂ 80 ರೂಪಾಯಿ ತೊಗೊಳ್ತಾ ಇದ್ದಾರೆ. ಆ ಜಿಗ್ಜಾಗು ಫಾಲು ಮಾಡ್ಲಿಕ್ಕಂತ 80 ತೊಗೊಳ್ತಾ ಇದ್ದಾರೆ. ಅದಕ್ಕೆ ಕೆಲವರು ನನಗೆ ಮನೆಗಿದ್ದು ನಾನೇ ಫಾಲ್ ಹಾಕ್ಕೊಳ್ತೀನಿ, ಬರೀ 15 ರೂಪಾಯಿ ಕೊಟ್ಟು ತಗೊಂಡು ಬಂದರೆ ಫಾಲ್ ಆಗೋಯ್ತು ಅಂತ ಕೂಡ ಯೋಚನೆ ಮಾಡ್ತಾರಲ್ವಾ. ಸೊ ಹಂಗಾಗಿ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳಿ. ಹಾಗಾಗಿ ಇವಾಗ ನೀವು ಲೆಗ್ ಮಿಷಿನ್ ಯೂಸ್ ಮಾಡೋರಾಗಿದ್ದರೆ ಆರಾಮಾಗಿ ಫಾಲ್ ಹಾಕ್ಕೊಳ್ಳೋಕ್ಕೆ, ಸೊ ಆ ಥರಕ್ಕೆಲ್ಲ ಸ್ವಲ್ಪ ಕಮ್ಮಿ ರೇಟಿಂದ ಕೇಳ್ತಾರೆ. ಕೆಲವರು ಮೈಂಡ್ ಒಂಥರ ಇರುತ್ತೆ, ಸಾಕು ನನಗೆ ಕಮ್ಮಿ ರೇಟಿಂದ. ಕೆಲವರು ಬ್ಲೌಸೆಲ್ಲ ಹೊಲಿಯೋದಿರಲ್ಲ, ಸಾಕು ಸೈಡ್ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ, ಸೊ ಕಮ್ಮಿ ಪ್ರೈಸಿಂದ ಇರಲಿ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರಲ್ವ, ಅಂಥವ್ರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಜೀನ್ಸ್ ಎಲ್ಲ ಏನು ಬೇಕಾದರೂ ಹೊಲಿಬೋದು. ಹಂಗೆ ಅಂದ್ಬಿಟ್ಟು ಕಮ್ಮಿ ರೇಟ್ಗೆ ಅಂತ ಹೇಳ್ಬಿಟ್ಟು ನಿಮಗೆ ಆ ಥರ ಹೊಲಿಯೋಕ್ಕೆ ಬರಲ್ಲ, ಲೆಗಿನ್ಸ್ ಹೊಲಿಯೋಕ್ಕೆ ಬರಲ್ಲ, ಆ ಥರ ಎಲ್ಲ ಹೇಳೋಕ್ಕೆ ಬರೋದೇ ಇಲ್ಲ. ನೀವೇನು ಬೇಕಾದರೂ ಹೊಲ್ಕೊಳ್ಳಿ, ಜೀನ್ಸ್ ಹೊಲಿಬೋದು. ದೊಡ್ಡ ಮಿಷಿನೇ ಆಗಿರೋದ್ರಿಂದ ಜೀನ್ಸು ಬನೀನ್ ಬಟ್ಟೆ ನಿಮ್ಗೆ ಎಲ್ಲದಕ್ಕೂ ಸ್ಟಿಚ್ ಬರುತ್ತೆ. ಆಮೇಲೆ ಬ್ಯಾಗ್ ಏನಾರು ಅರ್ಧೋಗಿದ್ರೆ ಬ್ಯಾಗ್ ಕೂಡ ಹೊಲ್ಕೊಳ್ಬೋದು. ಸೊ ಎಲ್ಲ ಕೂಡ ಅನುಕೂಲ ಆಗುತ್ತೆ. ಸೊ ಎಲ್ಲ ಥರ ಅನುಕೂಲ ಇರುವಂತಹ ಒಂದು ಮಿಷಿನ್, ಸೊ ಚಂದನ್ ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಮೆನ್ಷನ್ನ ಮಾಡಿರ್ತೀನಿ. ಸೊ ನಿಮ್ಗೆ ಏನಾದರೂ ಬೇಕಂತ ಅಂದರೆ ನಾವು ಕೊರಿಯರ್ ಬೇಕಾದರೂ ಮಾಡ್ತೀವಿ. ಸೊ ನೀವು ಬುಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಸುಮಾರು ಜನ ಬುಕ್ ಹೆಂಗೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಬುಕ್ ಏನು ಮಾಡಬೇಕಂತೇನಿಲ್ಲ, ನಂಬರ್ನ ಕೊಟ್ಟಿದ್ದೀವಲ್ಲ, ನೀವು ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು, ಸೊ ನಿಮಗೆ ಪ್ರೈಸ್ ಎಷ್ಟಾಗುತ್ತೆ ಅಂತ ನಾನು ಹೇಳಿದ್ದೀನಿ, 7500 ಅಂತ. ಸೊ ನೀವು ಬೇಕು ಅಂದರೆ ಫೋನ್ ಮಾಡಿ ನನಗೆ ಮಿಷಿನ್ ಬೇಕು, ಈ ಅಡ್ರೆಸ್ಗೆ ಕಳಿಸಿ ಅಂತ ಹೇಳಿದ್ರೆ ಸಾಕು. ನಿಮ್ಮ ಒಂದು ಫೋನ್ ನಂಬರು ನಮ್ಮ ಹತ್ರ ಇರುತ್ತಲ್ವ, ನೀವು ಬಂದುಬಿಟ್ಟು ಫೋನ್ಪೇ ಮಾಡಬೇಕಾಗುತ್ತೆ. ಸೊ ಅಮೌಂಟ್ ಇಲ್ಲದೆ ನಾವು ಕಳಿಸೋದಿಲ್ಲ, ನಿಮಗೆ ಅಮೌಂಟನ್ನ ನಾವು ತೊಗೊಳ್ತೇವೆ, ಫೋನ್ಪೇ ಮಾಡಬೇಕು ಅಮೌಂಟು. ಸೊ ಅದಾದಮೇಲೆ ನಿಮಗೆ ಬಂದುಬಿಟ್ಟು ನಿಮಗೆ ಯಾವ ಊರು ಅಂತ ಹೇಳ್ಬಿಟ್ಟು ಕೊರಿಯರ್ ಚಾರ್ಜು ನಾವು ಹಾಕ್ಬೇಕಾದ್ರೆ ನಿಮಗೆ ಕೊರಿಯರ್ ಚಾರ್ಜ್ನ ಹೇಳ್ತೀವಿ, ನೀವು ಅದನ್ನು ಪೇ ಮಾಡಬೇಕು ಅಷ್ಟೇ. ಸೊ ಮಿಷಿನ್ ಮಾತ್ರ ನಿಮಗೆ 7,500 ಮತ್ತು ಮೋಟರ್ ಬಂದುಬಿಟ್ಟು ನಿಮಗೆ ಕರೆಕ್ಟಾಗಿ 2,000 ಬೀಳುತ್ತೆ. ಡರ್ಬಿ ನಿಮಗೆ ಮೋಟ್ರು ಮತ್ತು ನಿಮಗೆ ಮಿಷಿನ್ ಎರಡೂ ಬೇಕು ಅಂತ ಅಂದರೆ 9,500 ರೂಪಾಯಿ ಆಗುತ್ತೆ. ನಮಗೆ ಮೋಟ್ರು ಬೇಡ ಅಂತ ಅನ್ನೋದಾದರೆ ಮಿಷಿನೇ ಬೇಕು ಅಂದರೆ 7,500 ಆಗುತ್ತೆ. ಇಲ್ಲ ನಮಗೆ ಮಿಷಿನ್ ಬೇಡ ಬರೀ ಮೋಟ್ರೇ ಇರಲಿ ಅಂತ ಅನ್ನೋದಾದರೆ ಮೋಟ್ರು ಬಂದುಬಿಟ್ಟು ನಿಮಗೆ 2,000 ಬೀಳುತ್ತೆ. ನೀವು ಆರಾಮಾಗಿ ನೀವು ತೊಗೊಳ್ಬೋದು. ಮೋಟ್ರ್ ಇದ್ದರೆ ತುಂಬ ಬೆಸ್ಟು, ಈಸಿಯಾಗಿ ಹೊಲ್ಕೊಳ್ಬೋದು. ಒಂದು ವೇಳೆ ಕರೆಂಟ್ ಹೋದಾಗ ಮೋಟ್ರ್ ಬಿಚ್ಚಿಬಿಟ್ಟು ನೀವು ಲೆಗ್ಗೆ ವೈರ್ ಹಾಕ್ಕೊಂಡ್ರೆ ಲೆಗ್ ಮಿಷಿನಲ್ಲಿ ತುಳ್ಕೊಬೋದು. 2 ಆಪ್ಷನ್ ಇದೆ, 2 in 1 ಅಂತಲೇ ಹೇಳ್ಬೋದು. ನಿಮಗೆ ಕರೆಂಟ್ ಹೋದಾಗ ಕಾಲಲ್ಲಿ ತುಳ್ಕೊಳ್ಳಿ, ಕರೆಂಟ್ ಇದ್ದಾಗ ಮೋಟ್ರಲ್ಲಿ ತುಳ್ಕೊಳ್ಳಿ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಕರೆಂಟ್ ಮೋಟ್ರ್ ಇದ್ದರೆ ನಿಮಗೆ ತುಂಬ ಸುಸ್ತಾಗಲ್ಲ, ಆರಾಮಾಗಿ ಹೊಲ್ಕೊಳ್ಬೋದು. ನನಗೆ ಮೋಟ್ರು ಬೇಡ ಅಂದರೆ ಆರಾಮಾಗಿ ಮಿಷಿನ್ ತೊಗೊಂಡು ಕೂಡ ನೀವು ಆರಾಮಾಗಿ ಹೊಲ್ಕೊಳ್ಬೋದು. ಸೊ ನೋಡಿದ್ರಲ್ಲ ಈ ವಿಡಿಯೋನ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.